ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯಡಿ ಸರ್ಕಾರದಿಂದ ಎಲ್ಲ ಫಲಾನುಭವಿಗಳಿಗೆ ಹಾಕಬೇಕಾಗಿದ್ದ ಹಣದ ಬಗ್ಗೆ ಒಂದು ಪ್ರಮುಖವಾದ ಅಪ್ಡೇಟ್ ಈ ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ಮಾಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಮುಂದೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ CM ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಈ ಹಿಂದೆ ಅವರ ಸರ್ಕಾರ ಅನೌನ್ಸ್ ಮಾಡಿರೋ ಪ್ರಕಾರನೇ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ರೀತಿಯ ಅಡಚಣೆ ಆಗದೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಪೂರೈಕೆ ಮಾಡೋದಕ್ಕೆ ಅಂತಲೇ ತಮ್ಮ ಬಜೆಟ್ನಲ್ಲಿ ಬೇಕಾದಷ್ಟು ಹಣವನ್ನು ಮೀಸಲಿಡಲಾಗುತ್ತೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಸುಮಾರು 53,000 ಕೋಟಿಯಷ್ಟು ಹಣವನ್ನು ಮೀಸಲಿಡಲಾಗಿದೆ. ಈ ಹಿಂದೆ ಇದ್ದ ಫಲಾನುಭವಿಗಳ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅಪ್ಲಿಕೇಶನ್ಸ್ ಆಗ್ತಾ ಇರೋದ್ರಿಂದ ಅದಕ್ಕೆ ಇಷ್ಟು ದಿನ ಇದ್ದಂಥ ಬಜೆಟ್ ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ಫಲಾನುಭವಿಗಳಿಗೆ ಸೇರಬೇಕಾಗಿರೋ ಹಣ ಸೇರೋದಕ್ಕೆ ಅಂತಲೇ ಯಾವುದೇ ರೀತಿಯ ಗ್ಯಾರಂಟಿಗಳು ನಾವು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಗ್ಯಾರಂಟಿಗಳು ಈ ಹಿಂದೆ ಹೇಗೆ ನಡೀತಾ ಇದ್ವು ಅದೇ ರೀತಿಯೂ ಇನ್ನು ಮುಂದೆ ನಡ್ಕೊಂಡು ಹೋಗುತ್ತೆ ಅಂತೇಳಿ ಅವರು ಈ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಿಗೆ ಬೇಕಾಗಿರೋ ಹಣವನ್ನು ಆಲ್ರೆಡಿ ಮೀಸಲಿಟ್ಟಿರೋದ್ರಿಂದ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಘೋಷಣೆ ಮಾಡಿರೋ ಪ್ರಕಾರ ರಾಜ್ಯದಲ್ಲೇ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿ ಅವರು ಈ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚು ಹಣವನ್ನು ಈ ಬಜೆಟ್ಗೆ ಮೀಸಲಿಡಲಾಗಿದೆ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಗೂ ಸೇರಿದಂತೆ ಹಲವಾರು ಗ್ಯಾರಂಟಿಗಳಿಗೆ ಅವರು ಹೊಂದಿಸಿರುವ ಹಣ ಇನ್ನು ಮುಂದೆ ಏನು 3 ವರ್ಷ ಇನ್ನೇನು ಬಾಕಿ ಇದೆ ಆ 3 ವರ್ಷಕ್ಕೂ ಸರಿ ಹೊಂದುವಷ್ಟು ಹಣವನ್ನು ನಾವು ಮೀಸಲಿಟ್ಟಿದ್ದೇವೆ. ಸೊ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಬೇರೆ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಎಲ್ಲನೂ ಯಾವುದೇ ರೀತಿಯ ಅಡಚಣೆಗಳಿಲ್ಲದೆ ನಡೀತಾ ಹೋಗುತ್ತೆ ಅಂತ ಈ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಹಿಂದೆ ಈ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಪ್ರತಿ 3 ತಿಂಗಳಿಗೊಮ್ಮೆ ಸರ್ಕಾರದಿಂದ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಹೊಂದಿಸಿಕೊಡ್ತಾ ಇದ್ರು. ಆದರೆ ಇನ್ನು ಮುಂದೆ ಬಜೆಟ್ನಲ್ಲಿ ಆಲ್ರೆಡಿ ಈ ಯೋಜನೆಗೆ ಅಂತಲೇ ಅಮೌಂಟ್ ಹೊಂದಿಸಿರೋದ್ರಿಂದ ಇನ್ನು ಮುಂದೆ ಯಾವುದೇ ರೀತಿಯ ಡಿಲೇ ಇಲ್ಲದೆ ಕರೆಕ್ಟ್ ಟೈಮ್ಗೆ ಎಲ್ಲರ ಅಕೌಂಟ್ಗೂ ದುಡ್ಡು ಬರುತ್ತೆ. ಇನ್ನು ಅನ್ನಭಾಗ್ಯ ಯೋಜನೆಗೆ ಬಿಡುಗಡೆ ಆಗಬೇಕಾಗಿದ್ದ ಹಣವನ್ನು ನವೆಂಬರ್ ತಿಂಗಳ ಹಣ ಈಗಾಗಲೇ ಕೆಲವರಿಗೆಲ್ಲ ಅಂದರೆ ಒಂದು 75% ಎಲ್ಲರ ಅಕೌಂಟ್ಗೂ ಜಮಾ ಆಗಿದೆ. ಇನ್ನು ಉಳಿದಂಥವರಿಗೆ ಆಲ್ರೆಡಿ ಅಮೌಂಟ್ ಬಿಡುಗಡೆ ಆಗಿದೆ, ಬಟ್ ಅವರ ಅಕೌಂಟ್ಗೆ ಸೀಡಿಂಗ್ ಪ್ರಾಬ್ಲಮ್ಸಿಂದ ಅಥವಾ ಯಾವುದೇ ಡಿಲೇಗಳಿಂದ ಅವ್ರ ಅಕೌಂಟಿಗೆ ಜಮಾ ಆಗದೇ ಇರ್ಬೋದು. ಬಟ್ ಇಷ್ಟರಲ್ಲೇ ಅವ್ರ ಅಕೌಂಟ್ಗೂ ಸಹ ಜಮಾ ಆಗುತ್ತೆ. ನಿಮಗಿನ್ನೂ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಹಾಗೆಯೇ ಜಮಾ ಆಗಿದ್ರೂ ಸಹ ಕಮೆಂಟ್ ಮಾಡಿ. ಜಮಾ ಆಗಿದ್ದರೆ ನೀವು ಯಾವ ಜಿಲ್ಲೆ ಮತ್ತು ಯಾವಾಗ ನಿಮ್ಮ ಅಕೌಂಟ್ಗೆ ಅನ್ನಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಅಕೌಂಟ್ಗೆ ಜಮಾ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ರೀತಿಯ ಕಮೆಂಟ್ ಮಾಡೋದ್ರಿಂದ ಬೇರೆಯವರಿಗೆ ಅನುಕೂಲ ಆಗುತ್ತೆ. ಈ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ.